ಹಲೋ ಮೈ ಡಿಯರ್ ವ್ಯೂಯರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಈ ನಮ್ಮ ರಾಜಕಾರಣಿಗಳಿಗೆ ಅಧಿಕಾರದ ಮದ ಅನ್ನೋದು ಸಿಕ್ಕಾಪಟ್ಟೆ ಇರತ್ತೆ. ಎಷ್ಟೋ ಜನಕ್ಕೆ ಅವ್ರು ಹಾಕೊಂಡಿರೋ ಶೂ ಬಿಚ್ಚಕ್ಕೂ ಸೋಂಬೇರ್ತನ, ಅದಕ್ಕೂ ಅಧಿಕಾರಿಗಳೇ ಬರ್ಬೇಕು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ ಸಿದ್ದರಾಮಯ್ಯನವರು. ನಿಮ್ಗೆ ನೆನ್ಪಿರ್ಬೋದು, ಸಿದ್ದರಾಮಯ್ಯನವರು ಒಂದು ಸಭೆಯಲ್ಲಿ ತಮ್ಮ ಅಧಿಕಾರಿಯಿಂದ ಶೂ ಅನ್ನ ಬಿಚ್ಚಿಸ್ಕೋತಾರೆ. ಇನ್ನು ಅಧಿಕಾರಿಗಳಿಂದ ಶೂ ಬಿಚ್ಚಿಸ್ಕೊಳ್ಳುವ ಇಂಥ ರಾಜಕಾರಣಿಗಳಿಗೆ ಮೋದಿ ತೋರಿಸಿದ್ರು ಒಳ್ಳೆಯ ಪಾಠ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಶೂ ಬಿಚ್ಚಲು ಬಂದ ಸಹಾಯಕನನ್ನು ತಡೆದು ವಿಐಪಿ ಸಂಸ್ಕೃತಿ ಬೇಡ ಅನ್ನೋ ನಿಲುವಿಗೆ ಮಗದೊಮ್ಮೆ ಮುನ್ನುಡಿ ಬರೆದಿದ್ದಾರೆ. ನಮ್ಮ ಕೆಲವು ರಾಜಕಾರಣಿಗಳು, ಹಿರಿಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿಗಳಿಂದ ಶೂ ಬಿಚ್ಚಿಸಿಕೊಂಡ ಎಷ್ಟೋ ಎಕ್ಸಾಂಪಲ್ಸ್ ನಮ್ಮ ಕಣ್ಮುಂದೆ ಬರತ್ವೆ. ಇಂತಹ ಕೆಲವು ಅಧಿಕಾರದ ಅಮಲಿನವರಿಗೆ ಪ್ರಧಾನಿ ಮೋದಿ ಜನಪ್ರತಿನಿಧಿಗಳಾದ ನಾವು ಹೇಗಿರಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಹಿಂದೂ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲೊಂದಾದ ಕೇದಾರ್ನಾಥ್ ಭೇಟಿಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಶೂ ಬಿಚ್ಚಲು ಬಂದ ಸಹಾಯಕನನ್ನ ತಡೆದು ವಿಐಪಿ ಸಂಸ್ಕೃತಿ ಬೇಡ ಅಂತ ಹೇಳೋ ಮೂಲಕ ಇತರ ರಾಜಕಾರಣಿಗಳಿಗೆ ತಕ್ಕ ಪಾಠವನ್ನ ಬೋಧಿಸಿದ್ದಾರೆ. ಪಂಚಧಾಮ್ ಕ್ಷೇತ್ರಗಳಲ್ಲೊಂದಾದ ಕೇದಾರ್ನಾಥ್ನಲ್ಲಿ ಪ್ರಧಾನಿ ಮೋದಿ ರುದ್ರಾಭಿಷೇಕ ಸೇವೆ ಮಾಡಲು ಹೊರಟಿದ್ರು. ದೇವಾಲಯದ ಹೊರಗೆ ಶೂ ಬಿಚ್ಚಲು ಮೋದಿ ತಡ್ಕಾಡ್ತಿದ್ದಾಗ ಅಲ್ಲಿದ್ದ ಸಹಾಯಕರೊಬ್ರು ಮಂಡಿಯೂರಿ ಮೋದಿ ಶೂ ಬಿಚ್ಚಲು ಮುಂದಾದ್ರು. ಕೂಡಲೇ ಸಹಾಯಕನನ್ನ ತಡೆದು ಮೋದಿ ಕೈಸನ್ನೆ ಮೂಲಕ ಆ ರೀತಿ ಮಾಡಬಾರದು ಅಂತ ತಾನೇ ಶೂ ಬಿಚ್ಕೊಂಡು ದೇವಾಲಯದೊಳಗೆ ಪ್ರವೇಶಿಸಿದ್ರು. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗೂಟದ ಕಾರಿಗೆ ಕೆಂಪು ದೀಪ ಹಿಂದಕ್ಕೆ ಪಡೆದುಕೊಂಡಿದ್ದ ಮೋದಿ ವಿಐಪಿ ಸಂಸ್ಕೃತಿ ಬೇಡ ಅನ್ನುವ ತನ್ನ ನಿಲುವಿಗೆ ತಾನೇ ಮುಂದೆ ನಿಂತು ಸಾಕ್ಷಿ ಬರೆದ್ರು. 28 ವರ್ಷಗಳ ನಂತರ ಕೇದಾರ್ನಾಥನಿಗೆ ರುದ್ರಾಭಿಷೇಕ ಮಾಡಿದ ಮೊದಲ ಪ್ರಧಾನಿ ಎನ್ನುವ ಹೆಗ್ಗಳಿಕೆಗೂ ಮೋದಿ ಪಾತ್ರರಾದ್ರು. ವಿಪಿ ಸಿಂಗ್ ಪ್ರಧಾನಿಯಾಗಿದ್ದಾಗ ಅಭಿಷೇಕ ಮಾಡಿಸಿದ್ರು. ಮಹಾದ್ವಾರ ತೆರೆಯುವ ಪರ್ವ ಕಾಲದಲ್ಲಿ ಹಾಜರಿದ್ದ ಮೋದಿ ದೇವರ ಭೇಟಿಯ ನಂತರ ನೆರೆದಿದ್ದ ಸುಮಾರು 2500 ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ್ರು. ಇದಕ್ಕೇನೆ ಮೋದಿ ಅವರು ತುಂಬಾ ಜನಕ್ಕೆ ಇನ್ಸ್ಪಿರೇಷನ್. ಇವ್ರು ಮಾಡೋ ಕೆಲವೊಂದು ಕೆಲ್ಸಗಳು ನಿಜಕ್ಕೂ ಎಲ್ಲರ ಮೇಲೂ ಪರಿಣಾಮ ಬೀರೋದಂತೂ ಸತ್ಯ. ಇನ್ನು ಈ ಇನ್ಸಿಡೆಂಟ್ ಅನ್ನ ನೋಡಿ ನಮ್ಮ ರಾಜಕಾರಣಿಗಳು ತಮ್ಮ ತಪ್ಪನ್ನ ರಿಯಲೈಸ್ ಮಾಡ್ಕೋತಾರ, ಹಾಗೆ ಇನ್ಮುಂದಕ್ಕೆ ಅವರು ಕೂಡ ವಿಐಪಿ ಸಂಸ್ಕೃತಿ ಬೇಡ ಅಂತ ಹೇಳ್ತಾರಾ, ಕಾದ್ ನೋಡೋಣ. ಇದ್ರ ಬಗ್ಗೆ ನಿಮ್ಗೆ ಏನೇ ಹೇಳ್ಬೇಕು ಅನ್ಸಿದ್ರು ಧಾರಾಳವಾಗಿ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನಿಮ್ಗೆ ಗೊತ್ತು, ಸಬ್ಸ್ಕ್ರೈಬ್ ಮಾಡ್ಬೇಕು ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.